ಈ 3 ವರ್ಷದಲ್ಲಿ ಈ ಕ್ಷೇತ್ರಕ್ಕೆ ಏನೇನು ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಯಾರು ಸಹ ಹೊಟ್ಟೆ ಇದ್ದನು ಉಣಬೇಕು, ರಟ್ಟೆ ಇದ್ದನು ದುಡಿಬೇಕು, ನತ್ತಿ ಇದ್ದನು ಓದಬೇಕು ಅನ್ನೋ ನಿಟ್ಟಿನಲ್ಲಿ ಹೊಟ್ಟೆ ಇದ್ದರಿಗೆ ಅನ್ನ ಕೊಟ್ಟಿದ್ದೀವಿ, ರಟ್ಟೆ ಇದ್ದರಿಗೆ ಉದ್ಯೋಗ ಕೊಟ್ಟಿದ್ದೀವಿ, ನತ್ತಿ ಇದ್ದರಿಗೆ ಓದು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಮ್ಮ ಅನುಷ್ಠಾನ ಅಧಿಕಾರಿಗಳನ್ನ 5 ಜನವನ್ನ ಸನ್ಮಾನಿಸಿದೆ. ನಾನು ಸನ್ಮಾನಿಸಿದ್ದು ಯಾಕಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ. ನಾಡಗೀತೆಯನ್ನು ಆಡೋ ಸಂದರ್ಭದಲ್ಲಿ ಜಗಳೂರಿನ ಅಧಿಕಾರಿ ವರ್ಗದವರು ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂತೇಳಿ ಕರ್ನಾಟಕ ರಾಜ್ಯದ ತುಂಬ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಅವರು ನಾನು ಗಮನಿಸಿದರೆ ಜಗಳೂರಿನ ಅಧಿಕಾರಿ ವರ್ಗದವರು ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂತ. ನಾನು ಬೆಂಗಳೂರಿನಲ್ಲಿದ್ದೆ. ಅಲ್ಲಿಂದ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿಗಳನ್ನ ಕೇಳಿದಾಗ ಅವರು ಒಂದು ಕಡೆ ಎದ್ದು ನಿಂತಿರೋದು ಕಾಣ್ತಾ ಇದೆ, ಇನ್ನೊಂದು ಕಡೆ ಕಾಣೋದಿಲ್ಲ. ಕಾರಣ ಟೆಕ್ನಿಕಲ್ ಇಶ್ಯೂಸ್ ಅನ್ನಂತ ಮಾತು ಗೊತ್ತಾದ ಮೇಲೆ ಅವರು ಎದ್ದು ನಿಂತಿದ್ದಾರೆ. ಆದರೆ ಯಾಂತ್ರಿಕ ದೋಷದಿಂದ ಅದು ಕಂಡಿಲ್ಲ ಅನ್ನಂತೂ ಸತ್ಯಾಸತ್ಯ ತಿಳಿದ ಮೇಲೆ ಒಂದು ವೇಳೆ ಇವರೇನಾದರೂ ಗೌರವ ಕೊಡದಾಗಿ ಇದ್ದಿದ್ರೆ ಇಲ್ಲಿನ ಶಾಸಕ ಏನಾಗಬೇಕು, ಅಧಿಕಾರಿಗಳು ಏನಾಗಬೇಕು, ಆ ಕಾರಣಕ್ಕೋಸ್ಕರ ನಮ್ಮ ಮಾತು ಏರಿದ ಧ್ವನಿಯಲ್ಲಿರ್ತದೆ, ಗಟ್ಟಿ ಧ್ವನಿಯಲ್ಲಿರ್ತದೆ. ಆದರೆ ಯಾರಿಗೂ ಸಹ ಇದುವರೆಗೆ ನಾನು ಪೆನ್ನಿಟ್ಟಿಲ್ಲ, ಇಡೋದು ಇಲ್ಲ. ಕ್ಷೇತ್ರೋಪಾಯದಲ್ಲಿ ಕೆಲಸ ಮಾಡ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಹೇಳಿದ್ರೆ ಕೆಲವರು ಹೇಳ್ತಾರೆ, ಈ ಶಾಸಕರ ಅವಧಿಯಲ್ಲಿ ಅಧಿಕಾರಿಗಳು ನಡುಗರೋಗ ಬಂದಂತೆ ನಡುಗ್ತಾರೆ.